ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ, ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಬೀಟ್ರೂಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಲಿಪ್ ಬಾಮನ್ನು ಹೇಗೆ ತಯಾರಿಸಿದೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬನ್ನಿ ಇವಾಗ ನಾನು ಬೀಟ್ರೂಟ್ ಲಿಪ್ ಬಾಮನ್ನು ಮಾಡಲಿಕ್ಕೆ ಯಾವ್ಯಾವ ವಸ್ತುಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ಬೀಟ್ರೂಟ್, 1 ಟೀ ಸ್ಪೂನ್ ಕೊಕೊನಟ್ ಆಯಿಲ್, 1 ವಿಟಮಿನ್ ಇ ಕ್ಯಾಪ್ಸೂಲ್, 1 ಟೀ ಸ್ಪೂನಷ್ಟು ಗೀ. ಮೊದಲನೇದಾಗಿ ನಾನು ಬೀಟ್ರೂಟಿನ ಮೇಲಿನ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ. ಇವಾಗ ಈ ಬೀಟ್ರೂಟ್ನಲ್ಲಿ ತುಂಬಾ ವಿಟಮಿನ್ಸ್ಗಳಿವೆ. ಅವು ಯಾವುವೆಂದರೆ ಪೊಟ್ಯಾಷಿಯಮ್, ಸೋಡಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ತಾಮ್ರ, ಕಬ್ಬಿಣ, ಸತು ಮತ್ತು ಮ್ಯಾಂಗ್ನೀಸನ್ನು ಹೊಂದಿರುತ್ತದೆ. ಇದು ವಿಶೇಷವಾಗಿ ಪೊಟ್ಯಾಷಿಯಮನ್ನು ತುಂಬ ಅಧಿಕವಾಗಿ ಒಳಗೊಂಡಿರುತ್ತದೆ. ಇದು ವಿಟಮಿನ್ ಸಿ ಇದರಲ್ಲಿ ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಅಲ್ಲಿ ಫೈಬರ್ ಅಧಿಕವಾಗಿರೋದರಿಂದ ಇದು ಜೀರ್ಣಕ್ರಿಯೆಗೆ ನಮಗೆ ಸಹಾಯ ಮಾಡುತ್ತದೆ. ಮತ್ತು ಏನಂದರೆ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಮತ್ತು ಏನಂದರೆ ಇದು ಬೀಟ್ರೂಟ್ ರಸ ನೈಟ್ರೇಟನ್ನು ಹೊಂದಿರುತ್ತದೆ. ಇದು ಏನು ಮಾಡುತ್ತೆ ಅಂದರೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಹಾಗೆಯೇ ರಕ್ತದ ಗ್ಲೂಕೋಸನ್ನು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ. ಇದರ ರಸ ಏನಂದರೆ ದೇಹದ ತೂಕವನ್ನು ನಿರ್ವಹಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಇವಾಗ ನಾನು ಬೀಟ್ರೂಟನ್ನು ಸಣ್ಣದಾಗಿ ಹೆರ್ಜ್ತಾ ಇದ್ದೀನಿ. ಈ ಸಣ್ಣದರಲ್ಲಿ ಹೆರ್ಜೋದ್ರಿಂದ ಏನಾಗುತ್ತೆ, ನಮಗೆ ರಸ ಜಾಸ್ತಿ ಬಿಟ್ಕೊಳ್ಳುತ್ತೆ. ಬೀಟ್ರೂಟ್ ರಸವು ಬೆಟಾಲೈನನ್ನು ಹೊಂದಿರುತ್ತದೆ. ಆದ್ದರಿಂದ ಇದು ಏನು ಮಾಡುತ್ತೆ ಅಂತಂದರೆ ಗರ್ಭಕಂಠದ, ಅಂಡಾಶಯ ಮತ್ತು ಗಾಳಿಗುಳ್ಳೆಯ ಕ್ಯಾನ್ಸರ್ ಕೋಶಗಳಿರುವ ಜನರಿಗೆ ಬೀಟ್ರೂಟ್ ರಸ ಏನಾಗುತ್ತೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದು ಮೆದುಳಿನ ಆರೋಗ್ಯವನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ. ಕಪ್ಪು ತುಟಿ ಇರುವವರು ಈ ಒಂದು ಬೀಟ್ರೂಟ್ ಲಿಪ್ ಬಾಮನ್ನು ಡೈಲಿ ಟ್ವೈಸ್ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಹಚ್ಕೊಳ್ತಾ ಬಂದರೆ ಕಪ್ಪು ತುಟಿ ಇರುವವರು ಪಿಂಕ್ ಲಿಪ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಇದು ತುಟಿ ಒಡೆದಿರೋರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ. ಹೇಗೆಂದರೆ ನಾನು ಇದರಲ್ಲಿ ನ್ಯಾಚುರಲ್ ಆಗಿರುವಂತಹ ಕೊಬ್ಬರೆಣ್ಣೆನ ಯೂಸ್ ಮಾಡಿದ್ದೀನಿ, ತುಪ್ಪವನ್ನು ಯೂಸ್ ಮಾಡಿದ್ದೀನಿ, ವಿಟಮಿನ್ ಇ ಅನ್ನು ಯೂಸ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ, ತುಟಿ ಒಡೆದಿರೋದು ಕ್ರಮೇಣವಾಗಿ ಡೈಲಿ ಹಚ್ಕೊಳ್ತಾ ಬಂದರೆ ಅದು ರಿಕವರ್ ಆಗುತ್ತೆ, ಸ್ಮೂತ್ ಆಗುತ್ತೆ ನಿಮ್ಮ ಲಿಪ್ಸು. ಇವಾಗ ನಾನು ಈ ತುರಿದಿರೋ ಬೀಟ್ರೂಟನ್ನು ತೊಗೊಂಡ್ಬಿಟ್ಟು ಒಂದು ಜರಡಿಯಲ್ಲಿ ಅದರ ನೀರನ್ನು ಸಪ್ರೇಟಾಗಿ ತೆಕ್ಕೊಳ್ತಾ ಇದ್ದೀನಿ. ಈ ಜ್ಯೂಸನ್ನು ಇವಾಗ ಸ್ಟೋವ್ ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಕುದಿಸಿದ್ರೆ ಸಾಕು. ಅಂದರೆ ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ಈಗ ನಾನು ಸ್ಟೋವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಕೊಬ್ಬರೆಣ್ಣೆನ ಹಾಕ್ತಾಯಿದ್ದೀನಿ. ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನು ನಾನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬೀಟ್ರೂಟ್ ಜ್ಯೂಸ್ ಯಾವ ಥರ ಇರಬೇಕು ಅಂತಂದರೆ ತುಂಬ ಗಟ್ಟಿನೂ ಆಗಿರಬಾರ್ದು, ಹಾಗೆ ತುಂಬ ನೀರೂ ಇರಬಾರ್ದು. ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟಾಗಿ ನಮಗೆ ಲಿಪ್ ಬಾಮ್ ಬರುತ್ತೆ.
ನಮಗೆ ಇದು ಏನಂದರೆ ನಾವು ಆಯಿಲ್ ಹಾಕಿರ್ತೀವಲ್ಲ ಅದು ಪ್ಲಸ್ ತುಪ್ಪ ಪ್ಲಸ್ ವಿಟಮಿನ್ ಇ ಅವೆಲ್ಲ ಏನಾಗಬೇಕು ಅಂತಂದರೆ ಆ ಜ್ಯೂಸ್ ಜೊತೆಗೆ ಹೊಂದಿಗೂಡಬೇಕು. ಅಷ್ಟು ನಾವು ಮಿಕ್ಸ್ ಆಗಿರೋ ಥರ ಅದನ್ನು ಕಲಿಸ್ಬೇಕಾಗತ್ತೆ. ಚೆನ್ನಾಗಿ ನಮಗೇನಂದರೆ ನೋಡೋದಕ್ಕೆ ಎಲ್ಲನೂ ಮಿಕ್ಸ್ ಆಗಿದೆ ಅನ್ನೋ ರೀತಿಯಲ್ಲಿ ಕಲಸಿದ ನಂತರ ಅದನ್ನು ನಾವೇನು ಮಾಡಬೇಕು, ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಅದನ್ನು ಹಾಕಿಡಬೇಕಾಗತ್ತೆ. ಹಾಕಿ ನಾವು ಅದನ್ನು ಫ್ರೀಝರ್ನಲ್ಲಿ ಇಡಬೇಕು. 1 ಅವರ್ ಆದಮೇಲೆ ಅದು ನಮಗೆ ಲಿಪ್ ಬಾಮ್ ಕಾಣೋ ಥರ ಆಗುತ್ತೆ. ನೋಡಿ, ಇವಾಗ ನಾನು ಒಂದು ಸ್ಮಾಲ್ ಏರ್ ಟೈಟ್ ಕಂಟೈನರ್ನ ಒಂದು ಗಾಜಿನ ಡಬ್ಬಿಯಲ್ಲಿ ನಾನು ಈ ಬೀಟ್ರೂಟ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಇದು ಒಂದು 2ರಿಂದ 3 ಸ್ಪೂನಷ್ಟು ಆಗಿದೆ ನನಗೆ. ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಫ್ರೀಝರಲ್ಲಿ 1 ಅವರಿಂದ 2 ಅವರು ಫ್ರೀಝರಲ್ಲಿ ಇಡೋದ್ರಿಂದ ಅದು ಲಿಪ್ ಬಾಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಲಿಪ್ ಬಾಮ್ ರೆಡಿ ಆಗಿದೆ. ಕೇವಲ 1 ಅವರಲ್ಲಿ ಇದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ನೋಡಿ. ಬನ್ನಿ ಇವಾಗ ಇದನ್ನು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಇದನ್ನು ತುಂಬಾ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡ್ಬಿಟ್ಟು ನಾನು ತಯಾರು ಮಾಡಿರೋದ್ರಿಂದ ಇದು ಮಕ್ಕಳಿಗೂ ಕೂಡ ಹಚ್ಚಿದ್ರೂ ಚೆನ್ನಾಗಿರುತ್ತೆ. ಹಾಗೆ ಇದು ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗಿರೋದ್ರಿಂದ ಈ ಲಿಪ್ ಬಾಮನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಹಣ ಕೂಡ ಉಳಿತಾಯ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಸ್ವಲ್ಪನೇ ಹಚ್ಕೊಂಡ್ಬಿಟ್ರೆ ಅದು ಪಿಂಕ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೆ ಅದು ರೆಡ್ ಆಗುತ್ತೆ. ಸರಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮದು ನೆಕ್ಸ್ಟ್ ವಿಡಿಯೋದು. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.